ನಾನು ಸನ್ಮಾನ್ಯ ಕೃಷ್ಣ ಅವರಿಗೆ ಹೇಳುವಂಥದ್ದು, ಅವರು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ರು CCTV ಕ್ಯಾಮ್ರಾ ಇದೆ, ಅವ್ರು ಯಾರು ಸಂಬಂಧಿಗಳಲ್ಲ, ಆ ರೀತಿ ಆಗಿಲ್ಲ ಅಂತ, ಆ ರೀತಿ ಆಗಿಲ್ಲ ಅನ್ನೋ ಭಾವನೆನೂ ಹೇಳಿದ್ರು. ಅದಾದ್ಮೇಲೆ ಕೊನೆ ಎಂಡಿಂಗ್ ಬರ್ತಾ ಬರ್ತಾ ಹೇಳಿದ್ರು ಇದೊಂದು ಸ್ವಾಯತ್ತ ಸಂಸ್ಥೆ, ನಾವೇನು ಮಾಡೋಕ್ಕಾಗಲ್ಲ, ಎರಡೂ ಹೇಳಿದ್ರು. ಅದಕ್ಕೆ ಇರಬೇಕು ಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡರನ್ನೇ ಕಳಿಸಿರೋದು. ಅದೇ ನಮ್ಮ ಪ್ರಿಯಾಂಕಾ ಅವ್ರನ್ನ ಕಳಿಸಿದ್ರೆ, ಅದೇ ದಿನೇಶ್ ಅವ್ರು ಕಳಿಸಿದ್ರೆ ಆ ಸ್ಟೈಲೇ ಬೇರೆ ಇರೋದು, ಆ ಸ್ಟೈಲೇ ಬೇರೆ ಇದು. ಹೌದು ಆಗಿದೆ, ಇದಾಗಿಲ್ಲ, ಪ್ರಿಯಾಂಕಾ ಕ್ಲಿಯರ್ ಆಗಿ ಹೇಳಿರೋದು. ಈಗ KPSC ಮಾತಾಡೋಕೆ ಹೇಳಿದ್ರು. ಚರ್ಚೆ, ಪ್ರಿಯಾಂಕಾ ಬಗ್ಗೆ ಚರ್ಚೆ, ಈಗ ಆ 3 ಜನದ ಬಗ್ಗೆ ಕೂತವ್ರ, ದಿನೇಶ್ ಬಗ್ಗೆ ಚರ್ಚೆ. 3 ಜನನು ಬೆಸ್ಟ್ ಅವ್ರನ್ನ ಎತ್ತಿ ಈ ಲಾಸ್ಟ್ಗೆ ಹಾಕಿ ಒಂಥರ ಸೆಟ್ ದೋಸೆಗಳಿದ್ದಂಗೆ ಅವರು. ಸೆಟ್ ದೋಸೆ ಒಟ್ಟಿಗಿದ್ರೆ ಸಮಸ್ಯೆಗಳು ಆಯ್ತು, ಅದು ಹೇಳೋದು ಸಮಸ್ಯೆ. ಅಧ್ಯಕ್ಷರು, ಇಲ್ಲಿ ನಾನು ಕೃಷ್ಣ ಬೈರೇಗೌಡರಿಗೂ ಹೇಳ್ತೀನಿ, ನೀವು ಹಂಗೆ ಸಮಾಧಾನ ಹೇಳೋದ್ ಬದಲು KPSCಯಲ್ಲಿ ಯಾವುದೇ ಕರಪ್ಷನ್ ಇಲ್ಲ, ಅವರೆಲ್ಲ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು, ಅವ್ರು ಯಾರು ಆ ಥರ ಮಾಡೋದಿಲ್ಲ. CCTV ಕ್ಯಾಮ್ರಾ ಎಷ್ಟು ಅಕ್ಯುರೇಸಿ ಇದೆ ಅಷ್ಟೇ ಅಕ್ಯುರೇಸಿ ಅಲ್ಲಿರೋ ಅಂತ ಸದಸ್ಯರು ಅಂತ ಹೇಳ್ಬಿಟ್ಟಿದ್ರೆ ಮುಗ್ದೋಯ್ತು, ನಾವು ಕೂತ್ಕೊಂಡ್ಬಿಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ದಾರೆ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳಲ್ಲ, ಅದು ಸತ್ಯ ಹರಿಶ್ಚಂದ್ರ ಘಾಟ್ ಅಂತ ಹೇಳಿ ಇದರಲ್ಲಿ ಶ್ರೀರಾಮ್ಪುರದಲ್ಲಿ ಇರೋದು ಅಲ್ಲ. ಹಾಗೆ ಪ್ರಶ್ನೆ ನಾನು ಹೇಳ್ತಾ ಇರೋದು, ಪ್ರಪಂಚಕ್ಕೆ ಗೊತ್ತಿದೆ ಅದು ಮೋಸ ಅಂತ ಹೇಳಿ. ನಾನೇ ಕಳೆದ ಬಾರಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನನಗೆ ಹೇಳಿದ್ದೀನಿ, ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನಾನು. ರಾಮನಗರದಲ್ಲಿ ಒಬ್ಬ ಮದುವೆ ಮಾಡಬೇಕು ಅಂತೇಳಿ ಒಬ್ಬ ಪವರ್ಫುಲ್ ಮನುಷ್ಯನ ಹತ್ರ ಹೋದಾಗ, ಅವತ್ತು ಪವರ್ ಇದ್ದವ್ರಿಗೆ ಮಾಡಿಕೊಟ್ಟಿದ್ದಾರೆ ಅದು ಕೇಸ್. ಹಾಸನದಲ್ಲಾಗಿದೆ ಆ ಥರ 100 ಕೇಸ್ಗಳನ್ನು ನಾನು ಹೇಳಿದ್ದೀನಿ ಅವತ್ತು, ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ ನಾನು. ಇಷ್ಟಿದ್ರೂ ಕೂಡ ಮತ್ತೆ KPSC ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನಗೆ ಕೃಷ್ಣ ಅವ್ರು ಹೇಳಿದ್ ನೋಡಿದ್ರೆ ಅವರು ಒಂಥರ ಸರಿನೂ ಇದೆ, ತಪ್ಪೂ ಇದೆ. ಅಲ್ಲಿ ಗಾದೆ ಇದೆ ನಮ್ಮಲ್ಲಿ, ಗೊತ್ತಲ್ಲ ಗಾದೆ, ಹುಚ್ಚಿಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚಿಬಿಡಲ್ಲ. ಯಾರೋ ಹುಚ್ಚನಿಗೆ ಹೆಣ್ಣು ಕೇಳಕ್ಕೆ ಹೋದ್ರಂತೆ, ಆ ಹೆಣ್ಣು ಕೊಡೋರು ಹೇಳಿದ್ರಂತೆ, ಫಸ್ಟ್ ಇವ್ನು ಹುಚ್ಚಿಬಿಡ್ಸ್ಕೊಂಬರ್ರಿ, ನಾವು ಹೆಣ್ಣು ಕೊಡ್ತೀರಿ ಅಂದ್ರಂತೆ. ಅವನ ಹುಡುಗನ್ ಕರ್ಕೊಂಡು ಡಾಕ್ಟರ್ ಹತ್ರ ಹೋದಂತೆ. ಡಾಕ್ಟರ್ ಹೇಳ್ದಂತೆ ಆ ಮನೋವೈದ್ಯ, ನೋಡಪ್ಪ ಇವನಿಗೆ ಮದುವೆ ಮಾಡ್ಬಿಡು, ಹುಚ್ಚಿಬಿಟ್ಟ ಬಿಡ್ತೈತೆ ಅಂತ. ಆಗ್ತತೆ ಅಧ್ಯಕ್ಷರು, KPSC ಹಂಗೆ ಕತೆ ನಮ್ದು. ನಿಮ್ಮ ಸಲಹೆ ಏನು ಈಗ? ಇದು ಅದನ್ನೇ ನಾನು ಹೇಳ್ತೀನಿ, ಅದನ್ನೇ ನಿಮ್ಮ ದಾರಿಗೆ ಬರ್ತೀನಿ ನಾನು. ಇಲ್ಲಿ ಪ್ರಶ್ನೆ ಬಂದಿರೋಂಥದ್ದು, ನಾವು ಇದನ್ನೇ ಚರ್ಚೆ ಮಾಡಿ 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 ಪ್ರತಿ ಸರಿನೂ ಹೋದ್ರೆ, ಕಳೆದ ಅಸೆಂಬ್ಲಿಯಲ್ಲಿ ಆಯ್ತು, ಈ ಅಸೆಂಬ್ಲಿಯಲ್ಲಿ ಆಯ್ತು. ತಪ್ಪು ಮಾಡಿದವರಿಗೆ ಶಿಕ್ಷೆ ಏನು? ನೀವು ತಪ್ಪು ಮಾಡಿದರೆ ಶಿಕ್ಷೆ ಏನು? ನೀವು CCTV ಕ್ಯಾಮ್ರಾ ಏನೇನಿದೆ ಎಲ್ಲ ತಗೊಳ್ಳಿ, ಇದಕ್ಕೊಂದು SIT ರಚನೆ ಮಾಡಿ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಒಂದು ಇಲ್ಲಿ MLAಗಳ ಮೇಲೆ ತನಿಖೆ ಆಗ್ತೈತೆ, ಮಿನಿಸ್ಟ್ರಿಗಳ ಮೇಲೆ ತನಿಖೆ ಆಗ್ತೈತೆ, CM ಅವ್ರ ಮೇಲೆ ಮೂಢ ತನಿಖೆ ಎಲ್ಲ ಬಂತು. ನಾವೆಲ್ಲ ಹೋಗಿ ನಿಂತ್ಕೊಂಡ್ರಿ ಕಟಕಟೆಯಲ್ಲಿ. ಇವ್ರು ಯಾಕೆ ನಿಂತ್ಕೊಂಡ್ಬಾರ್ದು? ಕಟಕಟೆಯಲ್ಲಿ ಹೋಗಿ ನಿಲ್ಸಿ ಒಂದ್ಸರಿ ಅವ್ರನ್ನ, ಒಂದ್ಸರಿ ಅವ್ರಿಗೆ ಅನುಭವ ಆಗ್ಲಿ, ಆ ಕಟಕಟೆ ಅನ್ನೋದು ಏನ್ ಅನುಭವ ಆಗ್ಲಿ. ಇವಾಗ ಮುಖ್ಯಮಂತ್ರಿಗಳು ಹೋಗಿ ಪೊಲೀಸ್ ಮುಂದೆ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ಲಿಲ್ವಾ? ನಾವೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿಲ್ವಾ? ಲೋಕಾಯುಕ್ತ ಮುಂದೆ ನಾವೆಲ್ಲ ಹೋಗಿ ನಿಂತ್ಕೊಂಡಿಲ್ವಾ? ಇವ್ರು ಯಾಕೆ ನಿಂತ್ಕೊಂಬಾರ್ದು? ಅದಕ್ಕೂ ಸ್ವಾಯತ್ತ ಸಂಸ್ಥೆ ಏನಾನ ಇದೆಯಾ ಇದು? ಅಧ್ಯಕ್ಷರೇ, ನೀವು ಏನು ಮಾಡಲೇ ಇಲ್ಲ ಅಂತ ಹೇಳಿದ್ರೆ ದೇ ಆರ್ ಎಸ್ಕೇಪ್ ಆಗ್ತಾನೆ ಇದ್ದಾರೆ ಅವರು. ಎಸ್ಕೇಪ್ ಆಗಬಾರ್ದು ಅಂದ್ರೆ ನೀವು ಅದು ಆಗಿದೆಯೋ, CCTV ಕ್ಯಾಮ್ರಾ ಸರಿ ಇದೆಯೋ ಇಲ್ಲೋ ಅದು ಬೇಡ, ಅದನ್ನ ಮಾಡಬೇಕು. ಅಲ್ಲಿ ಯಾರು ತಪ್ಪಿತಸ್ಥರು ಆಗ್ತಾರೋ ಅವ್ರಿಗೆ ಇಂಪೀಚ್ಮೆಂಟ್ ಮಾಡಿ, ಇಲ್ಲಿ ಕರೆದು ಇಲ್ಲಿ ನಿಲ್ಸಿ, ನಿಮ್ಮ ಮುಂದೆ ನಿಲ್ಸಿ, ಅವ್ರನ್ನ ನಿಲ್ಸ್ಬಿಟ್ಟು ಅವ್ರಿಗೊಂದು ಪನಿಷ್ಮೆಂಟ್ ಆಗಲಿ. ಆಮೇಲೆ ನೋಡಿ ಸರಿ ಹೋಗ್ತೈತೆ ಇದು. ಅಟ್ಲೀಸ್ಟ್ ಒಂದು 60% ಆದ್ರೂ ಸರಿ ಹೋಗ್ತೈತೆ. ನಾನು ಕಳೆದ ಬಾರಿನೇ ಹೇಳಿದೆ,
ನಾನು UPSC ಮಾದರಿ ತಂದ್ಬಿಡಿ ಅಂತ ಹೇಳಿ. UPSC ಮಾದರಿ ತಂದ್ಬಿಟ್ರೆ ಈ ಸಮಸ್ಯೆನೇ ಬಗೆಹರಿದೋಗ್ತದೆ. ಅದಕ್ಕೆ UPSC ಮಾದರಿನ ತಂದು ಅದನ್ನ ಸರಿ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಸದನ ಸಮಿತಿ ನೇಮಕ ಮಾಡಬೇಕು ಅಂತಾನು ತಾವು ಸಲಹೆ ಕೊಟ್ಟಿದ್ರ, ನಾನು ಸ್ವಾಗತ ಮಾಡ್ತೀನಿ ಸಮಿತಿ ಮಾಡೋಂಥಕ್ಕೆ. ಆದ್ರೆ ನೀವು ಸಮಿತಿ ಮಾಡಿ ಅದರಿಂದ ಏನು ತಿರ್ಗಾ ಇದೇ ಪ್ರಶ್ನೆನೆ, ಆ ಸಮಿತಿ ಏನ್ ರಿಪೋರ್ಟ್ ಕೊಡ್ತೈತೆ ಇದೆ ಇಷ್ಟೇ. ಇವಾಗ ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ ಅಷ್ಟೇ ಬರೋದು. ಅದನ್ನು ಇದು ಸ್ವಲ್ಪ ಇಂಪ್ರೂವ್ ಆಗ್ತೈತೆ. ಅದರಿಂದ ಇಲ್ಲಿ ತನಿಖೆ ಆಗ್ಬೇಕು. ಇಲ್ಲ ರಿಟೈರ್ಡ್ ಜಡ್ಜ್ ಸೂಪರ್ವೈಸರ್ ನಲ್ಲಿ SIT ಮಾಡ್ತಿರೋ, ಸಿಟ್ಟಿಂಗ್ ಜಡ್ಜ್ ಇಂದ ಮಾಡ್ತಿರೋ, ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ಅವ್ರಿಗೊಂದು ಮೆಸೇಜ್ ಕಳಿಸಿ ನೀವು, ನಾವು ತನಿಖೆ ಮಾಡೋ ಶಕ್ತಿ ಸರ್ಕಾರಕ್ಕಿದೆ, ಈ ಸದನಕ್ಕಿದೆ, ವಿ ವಿಲ್ ಪನಿಷ್ ಅನ್ನೋ ಒಂದು ಮೆಸೇಜ್ ಕೊಡಿ ಅಂತ ನಾನು ಹೇಳ್ತಾ ಇರೋದು. ಭಯ ಇಡಿಸಿ ಅವರಿಗೆ, ಕಾನೂನಿದೆ ಅಂತ ಹೇಳಿ, ಕಾನೂನಿದೆ ಅಂತ ಹೇಳಿ ಅವ್ರಿಗೆ ತೋರಿಸಿ. ಮೋರ್ ಪವರ್ಫುಲ್, KPSC ಗಿಂತ ಪವರ್ಫುಲ್ ಸದನ ಅನ್ನೋದನ್ನ ತೋರಿಸಿ, ಸರ್ಕಾರ ಅನ್ನೋದು ತೋರಿಸಿ. ಅದಕ್ಕೋಸ್ಕರ ನಾನು SIT ಅನ್ನ ರಚನೆ ಮಾಡಿ ಅದರ ಬರ್ತಾರಲ್ಲ ತಪ್ಪಿತಸ್ಥರು, ಅವ್ರು ಯಾರಿದ್ದಾರೆ ಅವ್ರನ್ನ ನೀವು ಇಂಪೀಚ್ ಮಾಡಿ. ಇದಾದ್ರೆ ನನಗನ್ಸ್ತತೆ ಇದೊಂದು ಅರ್ಥ ಬರಕ್ಕೆ ಸಾಧ್ಯ ಆಗ್ತೈತೆ. ಅದರಿಂದ ಯಾರ್ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಒಂದು ಪನಿಷ್ಮೆಂಟ್ ಆಗ್ಬೇಕು ಅನ್ನೋದು ನಾನು ಆಗ್ರಹ ಮಾಡ್ತೀನಿ. ರೀ ಎಕ್ಸಾಮ್ ಇವಾಗ ಏನು ಆಗಿದೆ, ಹಲವಾರು ತಪ್ಪುಗಳಾಗಿದೆ. ಆ ಸದನ ಸಮಿತಿ ಬರೋವರೆಗೂ ಕಾಯೋದು ಬೇಡ, ಅದನ್ನ ರೀ ಎಕ್ಸಾಮ್ ಮಾಡಿ, ಮೈನ್ಸ್ ರೀ ಎಕ್ಸಾಮ್ ಮಾಡಿ ಇವ್ರಿಗೆ ಪನಿಷ್ಮೆಂಟ್ ಕೊಡಿ, ಸದನ ಸಮಿತಿ ಮಾಡಿ SIT ತನಿಖೆ ಮಾಡಿ ಅನ್ನೋ ಒಂದು ಆಗ್ರಹವನ್ನು ಮಾಡ್ತೀನಿ. ಅದೇ ರೀತಿ ಇಷ್ಟೆಲ್ಲ ಕೃಷ್ಣ ತಿಳ್ಕೊಂಡ್ರೆ ಎಲ್ಲರೂ ಹೊಗಳಿದ್ರು, ನನ್ನ ಯಾಕೆ ಯಾರು ಹೇಳಲಿಲ್ಲ ಅಂತ. ನೀವು 8 ಜನ ಕೀಳ್ಸಿರೋದಕ್ಕೆ ನಾನು ನಿಮಗೆ ಸರ್ಕಾರಕ್ಕೆ ನಿಮ್ಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ನೀವು ಮಾನ್ಯ ಅಧ್ಯಕ್ಷರೇ, ಇವತ್ತು ಪ್ರತಿಪಕ್ಷ ನಾಯಕರು ಈ ಸದನದಲ್ಲಿ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡ್ತಿರ್ತೀರಿ ಅಂತ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಇಲ್ಲ. ನಾನು ಸುಮ್ಮನೆ ಅವ್ರು ಹೇಳಿದ್ ಕೇಳಿದೆ. ನಾನು ಲಾಸ್ಟ್ ಟೈಮ್ ಹೇಳಿದೆ ಯಾರು ಇರ್ಲಿಲ್ಲ ಉತ್ತರ ಕೊಡಕ್ಕೆ. ನಾನು ಹೇಳಿದೆ ಊರಿಗೆ ಒಬ್ಳೆ ಪದ್ಮಾವತಿ ಇದರಪ್ಪ ಉತ್ತರ ಕೊಡ್ತಾರೆ ಅಂತ ಹೇಳಿದೆ. ಅಲ್ಲ ಇವ್ರಿಗೆ ಕೃಷ್ಣಗೆ. ಆಮೇಲೆ ಅವ್ರು ನೋವು ಮಾಡ್ಕೊಂಡ್ಬಿಟ್ರು, ಬಹಳ ನೋವು ಮಾಡ್ಕೊಂಡು, ಏನಣ್ಣ ನನಗೆ ಪದ್ಮಾವತಿಗೆ ಯಾಕೆ ಹೋಲಿಸ್ತೀಯ ಆ ಸಿನಿಮಾದಲ್ಲಿ ಯಾರೋ ಬೇರೆ. ಅದಕ್ಕೆ ಇಲ್ಲ ಊರಿಗೊಬ್ರು ಗೌಡ್ರು ಅಂತ ಹೇಳಿದೆ. ಸರಿ ಇದೆ ಅಣ್ಣ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ದೀನಿ ಅಷ್ಟೇ. ಒಂದು ನಿಮಿಷ. ಈಗ ಇವರು